ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಲೈಕ್ ಮಾಡ್ತಾ ನೋಡ್ತೀರಿ, ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ನೆನಪಾಗುತ್ತಂದರೆ ಈ ಕಡೆ ಎಲ್ಲರೂ ಕೂಡ ಹಾಲಿಂದ ಈ ಕಡೆ ಆಚೆ ವರಾಂಡದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಕಡೆ ಭೂಮಿಯವರು ಈ ಗಿಡಗಳೆಲ್ಲ ದೊಡ್ಡದಾಗಿದೆ. ಆದರೆ ಅವಳು ಮಾತ್ರ ಇಲ್ಲಿಲ್ಲ. ಶಾರದಾ ನೆಟ್ಟಿರೋ ಗಿಡಗಳು, 20 ವರ್ಷದಿಂದ ಹಾಕಿರೋ ಗಿಡಗಳು ಇವತ್ತು ಶಾರದನ ನೆನಪು ಮಾಡಿದ್ದೆ. ನನಗೆ ಒಂದೊಂದು ಸತಿ ಅನಿಸುತ್ತೆ ಶಾರದಾ ಮನಸ್ವಿನಿ ಬರಲ್ವೇನೋ ಅಂತ ಹೇಳಿ ಅಂದ್ಬಿಟ್ಟು ಈ ಕಡೆ ಶ್ರವಣ್ ಅವರು ತುಂಬಾ ಬೇಜಾರು ಮಾಡ್ಕೊತಾ ಇದ್ರೆ, ಶ್ರವಣ್ ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಬಿಡ ಕಣೋ, ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಮನಸ್ವಿನಿ ಮತ್ತು ಶಾರದಾ ಇಬ್ಬರು ಕೂಡ ಈ ಮನೆಗೆ ಬಂದೇ ಬರ್ತಾರೆ ಅಂದಾಗ ಎಲ್ಲಕ್ಕ ಬರ್ತಾರೆ. ಮನಸ್ವಿನಿ ಅಂದ್ಕೊಂಡು ಅವಳು ಬಂದಂಥ ಅಶ್ವಿನಿ ಸುಳ್ಳು ಭರವಸೆಗಳನ್ನೆಲ್ಲ ಹುಟ್ಟಾಕಿದ್ಲು. ಇನ್ನು ನನಗೆ ಅನಿಸುತ್ತೆ ಇನ್ನೂ 20 ವರ್ಷದಿಂದ ಬರ್ದಿಲ್ಲವರು ಇನ್ನೆಲ್ಲಿ ಬರ್ತಾರೆ, ಇನ್ನೊಂದು ಸತಿ ಎಲ್ಲನೂ ದೇಶದಂತೆ ಎಲ್ಲರೂ ಹೋಗ್ಬಿಟ್ಟಿರ್ಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಈ ಥರ ಮಾತಾಡಬೇಡ ಶ್ರವಣ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಶ್ರವಣ ಈ ಥರ ಮಾತಾಡಿದರೆ ಅಮ್ಮನ ಮನಸ್ಸಿಗೆ ಏನಾಗಬೇಕು, ಅವ್ರ ಮನಸ್ಸು ಎಷ್ಟು ನೊಂದ್ಕೋಬೇಕು, ಈ ಥರ ಎಲ್ಲ ಮಾತಾಡಬೇಡ ಕಣೋ ಅಂತ ಹೇಳ್ಬಿಟ್ಟು ಸಂಗೀತನೂ ಕೂಡ ಹೇಳ್ತಾ ಇರ್ತಾರೆ. ಮನಸ್ವಿನಿ ಮತ್ತು ಶಾರದಾ ಅವರು ಬರೋದೇ ಡೌಟ್ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಈ ಕಡೆ ಬೇಜಾರು ಮಾಡ್ಕೋಬೇಡ, ಬಂದೇ ಬರ್ತಾರೆ. ನಾವು ಶಾರದತ್ತೆ ಮತ್ತು ಮನಸ್ವಿನ ಹುಡ್ಕೋಕೆ ಎಲ್ಲ ರೀತಿಯ ಪ್ರಾಮಾಣಿಕವಾಗಿ ನಾವು ಪ್ರಯತ್ನನ ಮಾಡ್ತಾನೆ ಇರೋಣ. ಇದೆಷ್ಟೇ ನಮಗೆ ಕಷ್ಟಗಳು ಬರಲಿ ಮಾಡ್ತಾನೆ ಇರೋಣ. ಅಷ್ಟರಲ್ಲಿ ಎಷ್ಟೊಂದೆಲ್ಲ ಮನಸ್ವಿನಿ ಬಗ್ಗೆ ನಮಗೆ ಗೊತ್ತಾಗುತ್ತೋ ಅಂದ್ಬಿಟ್ಟು ಅಜಿತ್ ಅವರು ಹೇಳ್ತಾ ಇರ್ತಾರೆ. ಮಾವ ನೀವೇನು ತಲೆ ಕೆಡಿಸ್ಕೋಬೇಡಿ, ಹೇಳಿದ್ನಲ್ಲ ಶಾರದತ್ತೆ ಮತ್ತು ಮನಸ್ವಿನ ಚಿಕ್ಕ ವಯಸ್ಸಲ್ಲಿ ಇದ್ದ ಫೋಟೋನ ನನಗೆ ಕೊಡಿ, AI ಜನ್ರೇಷನ್ ಮಾಡಿ ಅಲ್ಲಿ ನಾವು ಯಾರು ಅಂತ ಹೇಳಿ ತಿಳ್ಕೊಬೋದು, ಚೆಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅಜಿತ್ತು ಕೇಳ್ತಾ ಇರ್ತಾರೆ. ಇನ್ನು ಶ್ರವಣ್ ಹ್ಞೂ ಕಣೋ ಅಂತ ಹೇಳಿಬಿಟ್ಟು ಶ್ರವಣ್ ಮತ್ತೆ ಇಲ್ಲಿ ಬಂದುಬಿಟ್ಟು ಭೂಮಿ ಹುಷಾರಿಲ್ಲ ಅಂತ ಅಂದ್ರಲ್ಲ, ಹಾಗಾಗಿ ಅದ್ರ ಕಡೆ ಗಮನನೇ ಕೊಡಲೇ ಇಲ್ಲ. ಭೂಮಿಗೆ ಏನಾಗಿತ್ತೋ ಏನೋ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಬೇರೆ ಹೇಳಿದ್ರಲ್ಲ ಆ ಖುಷಿಲಿ ನಾನು ಮರ್ತೆ ಬಿಟ್ಟೆ ಕಣೋ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಮಾವ ಮೊದಲು ಈ ಕೆಲಸನ ಮಾಡಿ ನೀವು, ಯಾಕಂದರೆ ಶಾರದತ್ತೆ ಮನಸ್ವಿನಿ ಯಾವ ರೀತಿ ಕಾಣಿಸ್ತಾಳೆ ಅಂತ ನಮಗೆ ಗೊತ್ತಾಗುತ್ತಲ್ವಾ, ಆವಾಗ ಹುಡ್ಕೋಕೆ ಈಸಿ ಆಗುತ್ತೆ ಅಂದಾಗ ಹೌದು ದೊಡ್ಡ ಸಾಹೇಬ್ರೆ, ನೀವು ನಂಬಿಕೆನ ಕಳ್ಕೊಬೇಡಿ. ನೀವು ಈ ರೀತಿ ಮಾಡಿ ಈ ಮರಗಳು ಯಾವ ರೀತಿ ಬೆಳೆದು ದೊಡ್ಡದಾಗಿದೆಯೋ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ಶಾರದಮ್ಮ ಮತ್ತು ಮನಸ್ವಿನಿ ಬರ್ತಾರೆ ಅನ್ನೋ ಒಂದು ಭರವಸೆನೂ ಸಹ ಅಷ್ಟೇ ದೊಡ್ಡದಾಗಿರಬೇಕು. ನೀವು ಯಾವುದೇ ರೀತಿ ಬೇಜಾರು ಮಾಡ್ಕೊಬೇಡಿ, ಆದಷ್ಟು ಬೇಗ ಬಂದೇ ಬರ್ತಾರೆ ಅವರು. ನನ್ನ ಮನಸ್ಸು ಹೇಳ್ತಾ ಇದೆ ನಿಮ್ಮನ್ನು ಹುಡ್ಕೊಂಡು ಅವರು ಶಾರದಮ್ಮ ಅವರು ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಹೌದು ಕಣೋ ಶ್ರವಣ, ಇಷ್ಟು ದಿನನೇ ಕಾದಿದ್ಯಂತೆ, ಇನ್ನೊಂದು ಸ್ವಲ್ಪ ದಿನ ಕಾಯೋದ್ರಲ್ಲಿ ಏನಿದೆಯೋ ಅಂದಾಗ ಭೂಮಿ ಹೇಳ್ದಾದ್ಮೇಲೆ ನನಗೆ ಈಗ ಮನಸ್ಸಿಗೆ ಸಮಾಧಾನ ಆಯಿತು ಅಂದಾಗ, ಹೌದು ಸಾಹೇಬ್ರೆ, ಅವರು ಬರೋವರೆಗೂ ಕೂಡ ನೀವು ಮನಸ್ಸಲ್ಲಿ ಒಂದು ಭರವಸೆನ ಇಟ್ಕೋಬೇಕು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಇದು ಅದೇ ರೀತಿ ಹಾಗೆ ಆಗುತ್ತೆ ದೊಡ್ಡ ಸಾಹೇಬ್ರೆ, ನಿಮ್ಮ ಜೊತೆ ಇದ್ದರೆ ನನಗೆ ಅಪ್ಪನ ಜೊತೆನೇ ಇರೋ ಥರನೇ ಅನಿಸುತ್ತೆ. ನನಗೆ ಅಪ್ಪ ಆಗಿದ್ದರೆ ಏನೋ ಗೊತ್ತಿಲ್ಲ, ಆದರೆ ನಿಮ್ಮ ಜೊತೆ ಇದ್ದರೆ ಆ ಥರನೇ ಫೀಲಿಂಗ್ಸ್ ಬರುತ್ತೆ ಈ ಕಡೆ ಭೂಮಿಯವರು ಶ್ರವಣ್ಗೆ ಹಗ್ ಮಾಡ್ತಾ ಇರ್ತಾರೆ. ಈಗ ಹೌದು ಭೂಮಿ, ನೀನು ಅಂದರೆ ನನಗೆ ಅಷ್ಟು ಇಷ್ಟ. ನನಗೆ ನೀನು ಯಾವ ಜನ್ಮದಲ್ಲಿ ಮಗಳಾಗಿದ್ಯೋ ಏನೋ ಗೊತ್ತಿಲ್ಲ, ಆದರೆ ನನಗೆ ಒಂದಿಷ್ಟು ನೋವಾದ್ರೂ ಕೂಡ ನನ್ನ ಕೈಯಲ್ಲಿ ಅಥವಾ ನಿನ್ನ ಕೈಯಲ್ಲಿ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ದೇವ್ಯಾನಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಈ ಕಡೆ ಭೂಮಿಯವರು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಬರ್ತಾಳೆ ಅಂತ ಗೊತ್ತಾದರೆ ನಮಗೆ ಹೆಲ್ಪ್ ಆಗುತ್ತಲ್ವಾ ಹುಡ್ಕೋದಕ್ಕೆ ದೊಡ್ಡ ಸಾಹೇಬ್ರೆ, ನೀವೇನು ಅಂದ್ಕೋಬೇಡಿ ಅಂದ್ಬಿಟ್ಟು ನಾವು ಸಹಾಯ ಮಾಡ್ತೀವಿ ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ಮತ್ತು ಶ್ರವಣ ಮನೆಯವರೆಲ್ಲರೂ ಕೂಡ ಒಳಗಡೆ ಹೋಗ್ತಾರೆ. ಇನ್ನು ಸಂಗೀತ ಹಳೆ ಆಲ್ಬಮ್ನ ತಂದು ಶ್ರವಣ್ ಕೈಗೆ ಕೊಡ್ತಾರೆ. ಶ್ರವಣ್ ಇದರಲ್ಲಿ ಶಾರದಾ ಮತ್ತು ಮನಸ್ವಿನಿ ನೋಡೋ ಎಷ್ಟು ಮುದ್ದಾಗಿದ್ದಾರೆ ಅಂದಾಗ, ಹೌದು ನನ್ನ ಕಂದ 3 ವರ್ಷ ಇದ್ದಾಗ ತೆಗ್ದಿರುವಂಥ ಫೋಟೋ ಇದು ಅಂತ ಹೇಳಿಬಿಟ್ಟು, ಅವಳು ಹುಟ್ಟಿದ್ದು ಇದೇ ಮನೆಯಲ್ಲಿ, ಅವಳು ಹುಟ್ಟಿದಾಗಂತ ನಾನೇ ಮೊದಲು ಎತ್ಕೊಂಡಿದ್ದು ಆವಾಗ ನನಗೆ ಈ ಒಂದು ಫೀಲಿಂಗ್ ಅಂದರೆ ಆ ಪ್ರಪಂಚದಲ್ಲಿ ಅವಳು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಥರ
ಅನ್ನಿಸ್ಬಿಟ್ಟಿತ್ತು ನನಗೆ. ದೊಡ್ಡ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ರೂ ಒಂದು ಹೆಣ್ಣು ಮಗುಗೆ ಜನ್ಮ ಕೊಟ್ಟಿದ್ದೀನಿ ಅನ್ನೋ ಒಂದು ಖುಷಿ ನನ್ನಲ್ಲಿತ್ತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹೌದು, ಮನಸ್ವಿನಿ ಹುಟ್ಟಿದ್ದು ಇಲ್ಲೇನೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅವತ್ತು ತುಂಬ ನೈಟ್ ಆಗ್ಬಿಟ್ಟಿತ್ತು. ಕತ್ಲೆಯಲ್ಲಿ ಆಸ್ಪತ್ರೆಗಳಿಗೆ ಹೋಗೋಕ್ಕೂ ಅವಶ್ಯ ಇದಾಗಲಿಲ್ಲ, ಹೋಗೋದಕ್ಕೂ ಆಗಲಿಲ್ಲ. ಶಾರದನಿಗೆ ಇಲ್ಲೇ ಹೊಟ್ಟೆ ನೋವು ಕಾಣಿಸ್ಕೊಂಡು ಇಲ್ಲೇ ಡೆಲಿವರಿ ಆಗೋಯ್ತು. ಮಾಡಿಸಿದ್ದು ನಾನೇನೆ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ. ಇನ್ನು ಶ್ರವಣ್ ಅವಾಗ ಮನೇಲಿ ಇರಲಿಲ್ಲ. ಮಗು ಹುಟ್ಟೋ ಅಷ್ಟರಲ್ಲಿ ಶ್ರವಣ್ ಮನೆಗೆ ಬಂದ. ಅಷ್ಟರಲ್ಲಿ ಮನಸ್ವಿನಿ ಹುಟ್ಟೇ ಬಿಟ್ಟಿದ್ಲು ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅವರು ಹೆರಿಗೆ ಮಾಡಿಸಿದ್ದು ನಾನೇನೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅದನ್ನು ಕೇಳಿಸ್ಕೊಂಡು ಅಜಿತ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಜ್ಜಿ ಖುಷಿ ಪಡ್ತಾ ಇರ್ತಾರೆ. ಅಯ್ಯೋ, ನಮ್ಮ ಮನಸ್ವಿನಿ ಅಷ್ಟೇ ಅಲ್ಲ, ಭೂಮಿ, ಅಜಿತ್ತು, ನಮ್ಮ ಅಪ್ಪು ಎಲ್ಲರೂ ಸಹ ಮನೆಯಲ್ಲೇ ಹುಟ್ಟಿದ್ದು. ನಚ್ಚಿ ಮಾತ್ರ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು. ಅದಕ್ಕೆ ಇರಬೇಕು ಅವನೀಗ ಆಸ್ಪತ್ರೆಗೆ ಹೋಗೋದು ಬರೋದು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಸಂಗೀತ ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನು ಭೂಮಿ ಇದ್ದವಳು, ಭೂಮಿ ನೀನೆಲ್ಲಿ ಹುಟ್ಟಿದ್ದು, ನೀನು ಮನೇಲೇನಾ ಹುಟ್ಟಿದ್ಯಾ, ಆಸ್ಪತ್ರೆಯಲ್ಲಿ ಹುಟ್ಟಿದ್ಯಾ ಅಂದ್ಬಿಟ್ಟು ಸಂಗೀತ ಅವ್ರು ಕೇಳ್ತಾ ಇರ್ತಾರೆ. ಆಗ ನಾನು ಅತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಭೂಮಿ ಗೊತ್ತಿದ್ರೆ ತಾನೇ ಹೇಳೋಕ್ಕೆ ಅಂತ ಹೇಳಿ ಮನಸ್ಸಲ್ಲಿ ಅನ್ಕೊತ ಮನೆಯಲ್ಲೇ ನಾನು ಹುಟ್ಟಿದ್ದು ಅಂದಾಗ ಭೂಮಿ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಮನೇಲಿ ಹುಟ್ಟಿದ್ದ ನೀನು ಅಂದ್ಬಿಟ್ಟು ಅಜಿತ್ ಅವ್ರು ಕೇಳ್ತಾ ಇರ್ತಾರೆ. ಇಲ್ಲ ಆಸ್ಪತ್ರೆಯಲ್ಲಿ ಹುಟ್ಟಿರ್ಬೇಕು ನಾನು ಅಂದಾಗ ಒಬ್ಬೊಬ್ಬರಿಗೆ ಗೊತ್ತಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ, ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಅಜಿತ್ಗಂತೂ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಡೌಟ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಶ್ರವಣ್ ಮೊದಲು ತಗೊಂಡೋಗು, ಚಿಕ್ಕ ವಯಸ್ಸಲ್ಲಿ ಮನಸ್ವಿನಿ ಯಾವ ರೀತಿ ಇದ್ಲು, 20 ವರ್ಷ ಆದಮೇಲೆ ಹೆಂಗಾಗಿದ್ದಾಳೆ ಅನ್ನೋದನ್ನು ಫಸ್ಟ್ ಎಲ್ಲಿ ನೀನು ತೋರಿಸು, AI ಜನ್ರೇಟರ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಆಗಿದ್ದಾಳೆ ಮೊದಲು ಹೋಗಿ ಹುಡುಕ್ಸೋಣ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಹೇಳ್ತಾ ಇರ್ತಾರೆ. ಹೀಗೆ ಹೋಗಿ ಮೊದಲು ಈ ಕೆಲಸನ ಮಾಡ್ತೀನಿ ಅಂದ್ಬಿಟ್ಟು ಶ್ರವಣ್ ಅವರು ಅಲ್ಲಿಂದ ಹೋಗ್ತಾರೆ. ಯಪ್ಪ, ಈ ಸಾಹೇಬ್ರಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿತ್ತು. ಆವಾಗಲೇ ಅಂದ್ಬಿಟ್ಟು ಈ ಕಡೆ ಭೂಮಿಯವರು ಗಾಬರಿ ಆಗ್ತಿರ್ತಾಳೆ. ಇನ್ನು ರೂಮಲ್ಲಿ ಹೋದಂಥ ಅಜಿತ್ಗೆ ಭೂಮಿ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲ ಯಾರಾದರೂ ಹುಟ್ಟಿರೋರಿಗೆ ತನ್ನ ತಂದೆ ತಾಯಿ ಹೇಳಿರ್ತಾರಲ್ವ, ನೀನು ಇಂಥ ಜಾಗದಲ್ಲೇ ಹುಟ್ಟಿದ್ದೆ ಅಂತ. ಭೂಮಿಗೆ ಯಾಕೆ ತನ್ನ ಹುಟ್ಟಿನ ಬಗ್ಗೆ ಇಷ್ಟೊಂದು ಗಾಬರಿ? ಅವಳು ಎಷ್ಟೇ ಹೇಳಿದ್ರು ಅವಳು ಗಾಬರಿಲೇ ಗಾಬರಿ ಆಗ್ತಿದ್ದಾಳೆ ಅಂದ್ಬಿಟ್ಟು ನಾನು ಇನ್ನು ಭೂಮಿ ಒಳಗಡೆ ಬಂದಮೇಲೆ ಯಾಕೆ ಅನುಮಾನ ಪಡ್ತಿದ್ದೀರಾ ನೀವು ಅಂದಾಗ ಸಾಹೇಬ್ರೆ, ಶ್ರವಣ್ ದೊಡ್ಡ ಸಾಹೇಬ್ರು ಮಗಳು ಮನಸ್ವಿನಿ ನಾನೇನೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಏನು ಮನಸ್ವಿನಿ ನೀನಾ ಅಂತ ಹೇಳ್ಬಿಟ್ಟು ಅಜಿತ್ಗೆ ಗಾಬರಿಯಲ್ಲಿ ಎದ್ದೇಳ್ತಾನೆ. ಅಯ್ಯೋ ಸುಮ್ಮನೆ ಇರ್ರಿ ಸಾಹೇಬ್ರೆ, ಒಂದು ಸ್ವಲ್ಪ ಫುಲ್ ಹೇಳೋವರೆಗೂ ಕೇಳಿಸ್ಕೊಳ್ತೀರಾ ನಾನು ಹೇಳೋದು ಅಂತ ಹೇಳಿ. ಮನಸ್ವಿನಿ ಅಂತ ಅಂದ್ಕೊಳ್ಳಿ, 3 ವರ್ಷದಲ್ಲಿ ನಾನು ಕಳೆದೋಗಿದ್ದೀನಿ ಅಂತ ಅಂದ್ಕೊಳ್ಳಿ. 3 ವರ್ಷದಲ್ಲಿ ಕಳೆದೋದ್ರೆ 3 ವರ್ಷ ಆದಮೇಲೆ 20 ವರ್ಷ ಆಗಿರುತ್ತಲ್ಲ ಮನಸ್ವಿನಿಗೆ. ಅವರಿಗೆ ತನ್ನ ಅಪ್ಪ ಅಮ್ಮ ಯಾರು ಅಂತ ಹುಡುಕ್ಬೇಕು ಅಂತ ಹೇಳಿರ್ತಾರಲ್ವ. ಸಿಕ್ಕಿದ ಅಪ್ಪ ಅಮ್ಮನಿಗೆ ಅವರು ಹೇಳಿರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಯಾಕೆ ಮನಸ್ವಿನಿ ಅವರು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಪ್ರಶ್ನೆ ಕೇಳ್ತಿರ್ತಾಳೆ. ಭೂಮಿ ತನ್ನ ಮನಸ್ಸಲ್ಲಿ ತನ್ನ ಹೆತ್ತವರನ್ನು ಹುಡ್ಕೋದು ಹೇಗೆ ಅಂತ ಹೇಳ್ಬಿಟ್ಟು ಅಜಿತ್ ಹತ್ರನೇ ಟಿಪ್ಸ್ನ ಕೇಳೋ ಥರ ಅವಳು ಪ್ರಶ್ನೆ ಕೇಳ್ತಿರ್ತಾಳೆ. ಹೆಂಗೆ ಅಂದ್ಕೊಳ್ಳಿ ಸಾಹೇಬ್ರೆ, ಮನಸ್ವಿನಿ ಅವರು ಇವಾಗ 20 ವರ್ಷ ಆಗಿರುತ್ತೆ. ಈಗ ಅವರು ತನ್ನ ತಂದೆ ತಾಯಿನ ಹುಡ್ಕೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನೇನು ಕೆಲಸ ಮಾಡ್ಬೋದು ಫಸ್ಟಾಗಿ ಅಂದಾಗ ಮೊದಲು ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅದಾಗಲಿ ಬಿಡಿ ಅಂತ ಹೇಳ್ಬಿಟ್ಟು ಅಂದಾಗ ಆಗಲ್ಲ, ಲೋಕಲ್ ಪೊಲೀಸಲ್ಲಿ ನೀವೇ ತಾನೇ ಅನ್ನೋದು, ನೀವು ನನ್ನ ಬಿಡ್ತೀರಾ ಅಂದ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಅದು ಯಾಕೆ ಸಾಹೇಬ್ರೆ, ಯಾಕಾಗಲ್ಲ ಅಂದಾಗ ಅದಂಗಲ್ಲ ಸಾಹೇಬ್ರೆ, ಮನಸ್ವಿನಿ ಅವರಿಗೆ ಪೊಲೀಸ್ ಇಷ್ಟ ಇರ್ಬೋದಲ್ಲ, ಅವರಿಗೆ ಭಯ ಇರ್ಬೋದು ಅಂದಾಗ ಚಾನ್ಸೇ ಇಲ್ಲ. ಶ್ರವಣ್ ಮಾವನ ಮಗಳಿಗೆ ಭಯನೇ ಇರಲ್ಲ, ಯಾಕಂದರೆ ಅವಳು ಮಾವನ ಥರನೇ ಅವಳು. ನಾನು ಆ ಥರ ಹೇಳಲಿಲ್ಲ ಸಾಹೇಬ್ರೆ, ಅವರು ಈ ಪೊಲೀಸ್ ಸ್ಟೇಷನ್ನೇ ಹೋಗೋದು ಅವರಿಗೆ ಇಷ್ಟ ಇರಲ್ಲ ಅಂತ ಅನಿಸುತ್ತೆ, ಮೋಸ್ಟ್ಲಿ ಬೇರೆ ಥರ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆಗ ನನಗೆ ಒಂದು ಪ್ರಶ್ನೆ ಗೊತ್ತಾಗ್ತಿಲ್ಲ, ನೀನು ನಿಜವಾಗ್ಲೂ ನೀನು ಮನಸ್ವಿನಿ ಬಗ್ಗೆ ಹೇಳ್ತಿದ್ಯಾ ಇಲ್ಲ ನಿನ್ನ ಬಗ್ಗೆ ನೀನು ಕೇಳ್ಕೊತಾ ಇದೆಯಾ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೇಳ್ತಾ ಇದ್ದರೆ, ನಾನು ಯಾಕೆ ನನ್ನ ಬಗ್ಗೆನೇ ಕೇಳ್ಕೊಂಡ್ಲಿ? ಇಲ್ಲ ನೀನು ನಿಜ ಹೇಳಬೇಕು, ನಿನ್ನ ಗ್ಯಾರಂಟಿ ಯಾರ ಬಗ್ಗೆ ಹೇಳ್ತಿದ್ಯಾ, ನಿಜವಾಗ್ಲೂ ಎಲ್ಲಿ ಹುಟ್ಟಿದ್ದು ಅಂತ ಹೇಳ್ಬಿಟ್ಟು ಅಜಿತ್ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇರ್ತಾರೆ. ಹುಟ್ಟಿದ್ದು ಎಲ್ಲಿ, ಎಷ್ಟೊತ್ತಿಗೆ
ಹೋಗ್ಬಿಡ್ತೆ. ಹೋಗುವಷ್ಟರಲ್ಲಿ ಫೋನ್ ಬಂದು ಕಂಪ್ಲೀಟಾಗಿ ನನ್ನ ಹೆತ್ತವರನ್ನು ಹುಡುಕ್ತೀನಿ, ನನ್ನ ಹೆತ್ತವರು ಯಾರು ಅಂತ ನನಗಂತೂ ಗೊತ್ತಿಲ್ಲ. ಭಾಗ್ಯಮ್ಮ ಮತ್ತು ವೀರಣ್ಣ ನಮ್ಮ ಅಪ್ಪ ಅಮ್ಮನೇ ಅಲ್ಲ ಅನ್ನೋದು ನನ್ನೇನು ಬಾಯಿ ತುದಿಲಿ ಇರುತ್ತೆ. ನಮ್ಮ ಅಜಿತ್ ಹತ್ರ ಅವಳು ಹೇಳ್ಕೋಬೇಕು. ಅಷ್ಟರಲ್ಲಿ ಈ ಅಜಿತ್ಗೆ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದ್ಬಿಡುತ್ತೆ. ಕಾಲ್ ಬಂದಿದ್ದೆ, ದೇವರೇ ಇವರಿಗೆ ಏನಾದರೂ ಫೋನ್ ಕಾಲ್ ಬರಲಿಲ್ಲ ಅಂದಿದ್ದರೆ ನನ್ನ ಕತೆ ಮುಗ್ದೋಗಿರೋದು. ನಾನು ಖಂಡಿತವಾಗ್ಲೂ ಇವ್ರ ಹತ್ರ ನನ್ನ ಬಗ್ಗೆ ಎಲ್ಲ ಹೇಳ್ಕೊಂಬಿಡ್ತಿದ್ದೆ. ಅಂದಾಗ ಸಾಹೇಬ್ರೆ ಯಾರದು ಫೋನಲ್ಲಿ ಅಂದಾಗ ಹೇಳ್ತೀನಿ ಅಂತ ಹೇಳಿಬಿಟ್ಟು ಗಾಬರಿಯಲ್ಲಿ ಅಜಿತ್ ಫೋನ್ ತಗೊಂಡು ಆಚೆ ಹೋಗ್ಬಿಡ್ತಾನೆ. ಸಾಹೇಬ್ರೆ ಯಾರದು ಅಂತ ಹೇಳಿ ಭೂಮಿ ಕೇಳ್ತಾ ಇರ್ತಾಳೆ. ಆದರೆ ಅಜಿತ್ ಹೇಳಲ್ಲ. ದೇವರೇ ಈಗೇನಾದರೂ ಒಂದು ನಿಮಿಷ ಏನಾಗಿರಬೇಕು, ತಪ್ಪಿದ್ದು ಏನಾಗಿದೆಯಪ್ಪ, ನಾನು ಭಾಗ್ಯಮ್ಮ ವೀರಮ್ಮನ ಮಗಳಲ್ವಾ ಅಂತ ಏನಾದ್ರು ಗೊತ್ತಾಗ್ಬಿಡ್ತಾ ಆಗಲ್ವಲ್ಲ ಪುಣ್ಯಕ್ಕೆ ಅಂತ ಹೇಳಿಬಿಟ್ಟು ಯಪ್ಪ ಹೆಂಗೋ ಹೋದರು, ತಪ್ಪಿಸ್ಕೊಂಡೆ ಅಂತ ಹೇಳಿಬಿಟ್ಟು ಈ ಕಡೆ ಅಡುಗೆ ಮನೆಗೆ ಬಂದು ಅಲ್ಲಿ ಫೋನ್ನ ತಗೊಂಡು ಕಾಲ್ನ ಮಾಡ್ತಾ ಇರ್ತಾರೆ. ಪರಿಸ್ಥಿತಿಯಲ್ಲಿ ಗೊತ್ತಾ ನನ್ನ ಅಜಿತ್ ಸಾಹೇಬರು ನನ್ನ ಹತ್ರ ಏನಪ್ಪ ಎಷ್ಟೊಂದೆಲ್ಲ ಕ್ವಶನ್ಸ್ನ ಕೇಳಿಬಿಟ್ರು ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಹೆಂಗೋ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದು ನಾನು ಹೆಂಗೋ ತಪ್ಪಿಸ್ಕೊಂಡೇ, ಇಲ್ಲ ಅಂದರೆ ನನ್ನ ಕತೆ ಮುಗಿದೋಗ್ಬಿಡ್ತಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.